ಟೈಮ್ ಬಂದು ಬೆಳಿಗ್ಗೆ 6 ಗಂಟೆ ಈ ಚಳಿಲಿ ಎದ್ದು ಸ್ಟೇಡಿಯಂ ಬಂದ್ರೆ ಸಪ್ತಮಿ ಗೌಡ ಅವರು, ಡಾಲಿ ಧನಂಜಯ್ ಅವರು ಹಾಗೂ ಸತೀಶ್ ನೀನಾಸಂ ಅವರು ಸ್ಪೀಚ್ ಕೊಡ್ತಾ ಇದ್ರು. ಏನಕ್ಕೆ ಅಂದ್ರೆ ನಮ್ಮ ಹೆಮ್ಮೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಿದೆ. ಅದ್ರ ಪ್ರಯುಕ್ತ ಇವತ್ತು ಕನ್ನಡಕ್ಕಾಗಿ ಓಟ ಅನ್ನೋ ಮ್ಯಾರಥಾನ್ ಇದೆ. ಸೊ ಎಲ್ಲರೂ ಜೋಶಲ್ಲಿ ಓಡ್ತಾ ಇದಾರೆ. ಬರೀ ನಮ್ಮ ಮಂಡ್ಯ ಜನರು ಅಂತಲ್ಲ, ಕನ್ನಡಕ್ಕಾಗಿ ಅಂತ ಬಂದ್ರೆ ನಮ್ಮ ಕನ್ನಡಿಗರೆಲ್ಲರೂ ಮಂಡ್ಯದಿಂದ ದಿಲ್ಲಿವರೆಗೂ ಓಡೋಕು ರೆಡಿ ಇರ್ತಾರೆ. ಸೊ ಈ ಸಾಹಿತ್ಯ ಸಮ್ಮೇಳನಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನ ಹಾಗೆ 15,000ಕ್ಕೂ ಹೆಚ್ಚು ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ. ಇಷ್ಟು ಜನಕ್ಕೆಲ್ಲ ಸ್ಟೇಡಿಯಂ ಸಾಕಾಗಲ್ಲ ಅಂತ ಬರೋಬ್ಬರಿ 80 ಎಕರೆಲಿ ಸ್ಟೇಜ್ ಹಾಕಿ ಈ ಪ್ರೋಗ್ರಾಮ್ ನ ನಡೆಸ್ತಾ ಇದ್ದಾರೆ. ಯಾರಂದ್ರೆ ನಮ್ ಕನ್ನಡಿಗರೆ. 3 ಲಕ್ಷ ಜನಕ್ಕೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ 500 ಫುಡ್ ಸ್ಟಾಲ್, ಹಾಗೆ 500 ಬುಕ್ ಸ್ಟಾಲ್ ಇರುತ್ತೆ. ನಮ್ಮ ಭಾಷೆ ಹಾಗೂ ಸಂಸ್ಕೃತಿಯ ಉಳಿವಿಗಾಗಿ 1915ರಿಂದ ಈ ಸಾಹಿತ್ಯ ಸಮ್ಮೇಳನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಡಿಸೆಂಬರ್ 20, 21, 22ರಂದು ಎಲ್ಲರೂ ನಮ್ಮ ಮಂಡ್ಯದಲ್ಲಿ ನಡೆಯೋ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ